ಸಮಸ್ಯೆಗಳಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಪಟೂರು ತಾಲೂಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ. ಬೆಂಗಳೂರಿಂದ ತುಮಕೂರು ದಾಟ್ಕೊಂಡು ತಿಪಟೂರಿಗೆ ಹೋಗಬೇಕು. ತುಮಕೂರಿಂದ ದಾಟಿದ ಮೇಲೆ ಇಲ್ಲೊಂದು ನಂಜುಂಡೇಶ್ವರನ ದೇವಸ್ಥಾನ ಸಿಕ್ತು. ನಾವು ನಂಜುಂಡೇಶ್ವರ ಇಲ್ಲಿ ಪಕ್ಕದಲ್ಲೇ ಒಂದು ಹೋಟ್ಲಿದೆ, ನಂಜುಂಡೇಶ್ವರ ಅಂತ. ಪಕ್ಕದಲ್ಲೇ ಈ ದೇವಸ್ಥಾನ ಇರೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಫಸ್ಟ್ ನೋಡ್ಕೊಳ್ಳೋಣ ಅಂತ ಬಂದೆ ನಾನಿಲ್ಲಿ. ಇಲ್ಲಿ ಈಶ್ವರನ ಗುಡಿ ಇದೆ ಮತ್ತು ಪಾರ್ವತಿ ಗುಡಿ ಇದೆ. ಪಕ್ಕದಲ್ಲೇ ಸುಬ್ರಹ್ಮಣ್ಯೇಶ್ವರ ಮತ್ತು ಗಣಪತಿ ದೇವಸ್ಥಾನ ಕೂಡ ಇದೆ. ಒಂದೇ ದೇವಸ್ಥಾನದಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿದೆ ಈ ದೇವಸ್ಥಾನ. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ, ಇಲ್ಲೇ ಈಶ್ವರ, ಮುಂದೆ ಬಸವ ನಿಂತಿದೆ, ಪಕ್ಕದಲ್ಲೇ ಪಾರ್ವತಿ ದೇವಿ. ಇಲ್ಲಿ ಸುಬ್ರಹ್ಮಣ್ಯನ್ನು ಕೂಡ ನಾವು ನೋಡ್ಬೋದು. ನೋಡಿ, ಇದೆ ನಂಜುಂಡೇಶ್ವರನ ದೇವಸ್ಥಾನ. ಸಮುದ್ರ ಮಥನದ ಚಿತ್ರನ ತೋರಿಸಿದ್ದಾರೆ ಅಲ್ಲಿ. ಇಲ್ಲಿ ಗಣಪತಿ ಇದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದೆ. ನೋಡೋಕ್ಕೆ ಒಂಥರ ಪ್ರಶಾಂತವಾದ ಸ್ಥಳದ ಮಧ್ಯೆ ಸುಂದರವಾದ ಹಸಿರು ಸಂಕುಲದ ಮಧ್ಯೆ ಇತ್ತಲ್ಲ. ನೋಡಿ, ಇದು ಸುಬ್ರಹ್ಮಣ್ಯನ ಹುತ್ತ ಕೂಡ ಇಲ್ಲಿತ್ತು. ಅದನ್ನು ನೋಡಿಕೊಂಡು ನಾವು ಈ ಕಾವಲು ಬಂದಮ್ಮ ಅನ್ನೋ ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸಿದ್ವಿ. ಇದು ಇರೋದು ತಿಪಟೂರು ತಾಲೂಕಿನಲ್ಲೇ ಇದೆ. ತುಮಕೂರಿಂದ ನಾವು ಬರ್ತಾ ತಿಪಟೂರಿಗೆ ಕ್ರಾಸ್ ತೊಗೋಬೇಕು ಅಂದರೆ KB ಕ್ರಾಸ್ ಮಾಡಿದ ನಂತರ ಈ ಕಡೆ ತಿಪಟೂರು ಕಡೆ ನಾವು ಪ್ರಯಾಣ ಬೆಳೆಸಬೇಕು. KB ಕ್ರಾಸಿಂದ ಹೊನ್ನವಳ್ಳಿ ಮಾರ್ಗವಾಗಿ ಬಂದರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ. ತುಂಬ ಸುಂದರವಾಗಿರುವಂಥ ದೇವಸ್ಥಾನ, ದೊಡ್ಡದಾದಂಥ ಆಲಯ ಇದೆ. ಊರು ಮಾತ್ರ ತುಂಬ ಚಿಕ್ಕದು ಅಷ್ಟೇ. ನೋಡಿ, ಈ ದೇವಸ್ಥಾನದಲ್ಲಿ ಇದು ನಾವು ಹಾಸನದಿಂದ ಬರ್ತೀವಿ ಅಂದರೆ ಅರಸೀಕೆರೆ ಮಾರ್ಗವಾಗಿ ಬರಬೇಕು. ಹೆಗ್ಗುಂದ, ದುಮ್ಮೇನಹಳ್ಳಿ, ಗಾರ್ಘಟ್ಟ ಮಾರ್ಗದಲ್ಲಿ ಕೂಡ ನಾವು ಬರ್ಬೋದು. ಒಂದು 10 ಕಿಲೋಮೀಟ್ರ್ ಒಳಗಡೆ ನಮಗೆ ದೇವಸ್ಥಾನ ಸಿಗುತ್ತೆ. ತಿಪಟೂರು ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನದ ಸುತ್ತಮುತ್ತಲೇ ನಮಗೆ ರೇವಣ ಸಿದ್ದೇಶ್ವರ ಬೆಟ್ಟ ಸಿಗುತ್ತೆ, ಹಾಗೆ ಗವಿರಂಗನಾಥ ಸ್ವಾಮಿ ಬೆಟ್ಟ ಸಿಗುತ್ತೆ. ಇನ್ನೂ 10 ಹಲವು ಕ್ಷೇತ್ರಗಳನ್ನ ನಾವಿಲ್ಲಿ ಆಲ್ರಾಮೇಶ್ವರ ಯಾವ್ಯಾವುದೋ ದೇವಸ್ಥಾನಗಳನ್ನ ನಾವು ದರ್ಶನ ಮಾಡ್ಬೋದು. ಅರಸೀಕೆರೆ ಅಂದರೆ ಅರಸೀಕೆರೆಯ ಅಂದ ನೋಡು ಅಂತಾರೆ, ತಿಪಟೂರಿನ ಚಂದ ನೋಡು ಅಂತ ಹೇಳ್ತಾರೆ. ಹಾಗೆ ಹೊನ್ನವಳ್ಳಿ ತಾಯಿ ಊರು ಮುಂದೆ ಕುಣಿದಾಳು ನೋಡು ಅಂತ ಎಷ್ಟೋ ಹಿರಿಯರು ಹಾಡಿ ಹೋಗಲಿದ್ದಾರೆ. ಈಗ ದೇವಿಗೆ ಅಭಿಷೇಕ ಆಗ್ತಾಯಿದೆ, ನೋಡಿಬಿಡೋಣ. ಈ ದೇವಿ ಶಕ್ತಿ ಮಾತ್ರ ತುಂಬ ಅಪಾರವಾದದ್ದು, ತುಂಬ ಅನಂತವಾದದ್ದು. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಈ ಆದಿಶಕ್ತಿ ತಾಯಿ ಹೊನ್ನವಳ್ಳಿ ಊರ ಹೊರಗಿನ ಕಾವಲಿನಲ್ಲಿ ಬಂದಿರುವಂಥವಳು. ಕಾಡಿನಲ್ಲಿ ಕಾಣಿಸಿಕೊಂಡಿರುವವಳೇ ಈ ತಾಯಿ. ಊರ ಜನರ ರಕ್ಷಣೆಗಾಗಿ ಬಂದಂಥವಳು. ಪಶು ಪಕ್ಷಿಗಳ ದಾರಿ ಹೋಕರ ಕಾವಲಿಗಾಗಿ ಬಂದವಳೇ ಈ ಕಾವಲು ಬಂದಮ್ಮ. ನಾವು ಅಭಿಷೇಕ ನೋಡ್ತಾ ಇದ್ದೀವಲ್ಲ, ಮೊದಲು ಜಲಾಭಿಷೇಕ ಆಯಿತು. ಈಗ ಹೂವನ್ನೆಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು. ಈಗ ಅರ್ಶಿನ ಕುಂಕುಮ ಎಲ್ಲ ಆಗಿ ಈಗ ಹಣ್ಣನ್ನು ಇಡ್ತಾ ಇದ್ದಾರೆ. ಈ ಅಭಿಷೇಕದ ದೃಶ್ಯ ನೀವು ಎಲ್ರಿಗೂ ಸಿಗೋದಿಲ್ಲ ನೋಡೋದಕ್ಕೆ, ತುಂಬ ಭಾಗ್ಯವಂತರಿಗಷ್ಟೇ ಸಿಗುತ್ತೆ. ನೀವು ನೋಡಿ ಧನ್ಯರಾಗಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ಅಭಿಷೇಕ ಎಲ್ಲ ಆಗಿ ಪೂಜೆ ಆಗ್ತಾಯಿತ್ತು, ಅಲಂಕಾರ ಎಲ್ಲ ಆಯಿತು. ಈ ತಾಯಿ ದೊಡ್ಡದೊಂದು ಬಂಡೆ ಒಳಗಿನಿಂದ ಮೂಡಿರುವಂಥವಳು ಈ ತಾಯಿ. ಇದು ಉಳಿ ಮುಟ್ಟದ ಶಿಲೆ. ಈಕೆನ ಯಾವುದೇ ಶಿಲ್ಪಿ ಕೆತ್ತಲಾಗಿಲ್ಲ. ಈ ಶಿಲ್ಪವನ್ನು ಇದು ಬಂಡೆಯಿಂದ ತಾನಾಗಿ ಹೊರಬರೋ ಪ್ರಯತ್ನದಲ್ಲಿ ಬಂಡೆಯನ್ನು ಚಿಪ್ಪಾಗಿ ಉದುರಿಸ್ಕೊಂಡು ಬಂದಿದ್ದಾಳೆ ತಾಯಿ. ಬಂಡೆ ಒಳಗಡೆ ಇದ್ದು ತನಗೆ ಬೇಡವಾಗಿರುವಂಥ ಭಾಗನ ಉದುರಿಸ್ಕೊಂಡು ಹೊರಗಡೆ ಹೊಮ್ಮಿದ್ದಾಳೆ. ಇಲ್ಲಿನ ಭಕ್ತರಲ್ಲಿ ಈಕೆ ಕರುಣೆಯನ್ನು ಕಾಣದೇ ಇರೋರೇ ಇಲ್ಲ, ಅಷ್ಟು ಕರುಣಾಮಯಿ ಈಕೆ. ಮನುಕುಲದಲ್ಲೇ ಸಂತಾನವಿಲ್ಲದ ಮಹಿಳೆಯರಿಗೆ ಸಂತಾನವಿಲ್ಲದ ಮಹಿಳೆಯ ಸಂಕಟ ಅರಿದವರೇ ಇಲ್ಲ ಅಲ್ವಾ. ಅಷ್ಟೊಂತ ಹೆಣ್ಗೆಳೆಯರ ಸಂಕಟನ ನೀಗಿಸೋದ್ರಲ್ಲಿ ಈಕೆ ಎತ್ತಿದ ಕೈ. ಸುಮಾರು 30 ವರ್ಷ ವಿವಾಹ ಆಗಿ ಕಳೆದಿರುವಂಥ ಮಹಿಳೆಯರಿಗೂ ಕೂಡ ಸಂತಾನ ಭಾಗ್ಯ ಕರುಣಿಸಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾಳೆ ಈಕೆ. ಅಂಥ ಕರುಣಾಮಯಿ ಈಕೆಗೆ. ಸಂತಾನವಿಲ್ಲದೆ ಇರುವಂಥ ಹೆಂಗಸರು ಭಕ್ತಿಯಿಂದ ಪೂಜೆನ ಆಚರಿಸಿ ಒಂದು ಕೊಡ ನೀರನ್ನು ಈ ಭೂತರಾಯನ ಹತ್ರ ಇಡ್ತಾರಂತೆ. ಈ ಪೂಜೆ ಮಾಡಿದ ನೀರನ್ನ
ಈ ಹೆಣ್ಮಕ್ಳ ತಲೆ ಮೇಲೆ ಹಾಕ್ತಾರೆ. ಅದು ಪುಣ್ಯ ಸ್ನಾನ. ನಿಂಬೆಹಣ್ಣ ಇಳಿ ತೆಗೆದು ಕಟ್ ಮಾಡಿ ಹಾಕಿರ್ತಾರೆ. ಆಮೇಲೆ ಪೂಜೆ ಮಾಡಿದ ಬಾಳೆಹಣ್ಣನ್ನು ಸುತ್ತೆ ಸುಲಿದು ಇಡಿಯಾಗಿ ಹಾಕಿ ನುಂಗಬೇಕು. ಹೀಗೆ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಸ್ಥಾನಭಾಗ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಎಲ್ಲ ಅದು ರೂಢಿನೇ ಆಗೋಗಿದೆ. ಹಾಗೆ ಹೆಣ್ಮಕ್ಳಿಗೂ ಕೂಡ ಮದುವೆ ಆಗಿಲ್ದಿರುವಂಥ ಕಂಕಣ ಭಾಗ್ಯ ಬರಬೇಕಾಗಿರುವಂಥ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೂ ಕೂಡ ಇಲ್ಲಿ ಇದೇ ಥರನೇ ಸಂಪ್ರದಾಯ ಮಾಡ್ತಾರೆ. ನೀವಳಿಸಿ ಒಂದು ಬಿಂದಿಗೆ ನೀರನ್ನ ತಲೆ ಮೇಲೆ ಹಾಕೋದ್ರಿಂದ ಪುಣ್ಯ ಸ್ನಾನ ಮಾಡೋದ್ರಿಂದ ಒಂದು ವರ್ಷದ ಒಳಗಡೆ ಅವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಆಗಿದೆ. ಬಹಳ ಹಿಂದೆ ಇಲ್ಲಿ ಯಾರೋ ದುಷ್ಟ ಶಕ್ತಿಗಳು ಪುಟ್ಟ ಮಕ್ಕಳನ್ನು ಕಡಿದ್ಬಿಟ್ಟು ಈ ಭೂತಪ್ಪನ ಗುಡಿ ಇದೆಯಲ್ಲ ಅಲ್ಲಿ ಮುಂದೆ ತಲೆನ ರುಂಡಗಳು ತಂದು ಇಟ್ಬಿಟ್ಟಿದ್ರಂತೆ. ಮಾರನೇ ದಿನ ಇದನ್ನು ಪುರೋಹಿತರೆಲ್ಲ ನೋಡಿ ಬಂದು ಅವ್ರಿಗೆ ಗಾಬರಿ ಆಗಿಬಿಟ್ಟಿತ್ತು, ಏನಪ್ಪ ಇದು ಹಿಂಗೆ ಆಗೋಗಿದೆ ಅಂತ. ಮತ್ತು ಜಿಲ್ಲಾಧಿಕಾರಿಗಳೆಲ್ಲ ಇನ್ಸ್ಪೆಕ್ಷನ್ಗೆ ಬರ್ತಾರೆ ಅಂತ ತುಂಬ ಭಯಭೀತರಾಗಿದ್ದರು. ಆಗ ಈ ತಾಯಿನ ಬೇಡ್ಕೊಂಡ್ರು ಅವರು. ಬೇಡ್ಕೊಂಡಿದ್ದಕ್ಕೆ ತಾಯಿ ನಾನಿದ್ದೀನಿ, ನಾನು ಕಾಪಾಡ್ತೀನಿ ಅಂತ ಅವ್ರಿಗೆ ಹರಿಸಿದ್ಲು. ಈ ರುಂಡಗಳ ಮೇಲೆ ಒಂದು ಬಿದಿರಿನ ಬುಟ್ಟಿನ ಮುಚ್ಚಿಟ್ಬಿಡಿ ಅಂತ ಹೇಳಿದ್ರಂತೆ. ಹಾಗೆ ಮಾಡಿದ್ದಾರೆ ಅವರು. ಜಿಲ್ಲಾಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಿ ನೋಡುವಾಗ ಆ ಬುಟ್ಟಿ ತೆಗೆದು ನೋಡಿದ್ರೆ ಅಲ್ಲಿ ಕುರಿಗಳ ತಲೆ ಇತ್ತಂತೆ. ಆ ತಾಯಿ ಆ ಥರ ಪವಾಡ ಮಾಡಿಬಿಟ್ಟಿದ್ದಾಳೆ. ಅವಾಗಿನಿಂದ ಇಲ್ಲಿ ಭೂತಪ್ಪನಿಗೆ ಕುರಿಗಿನ ನೈವೇದ್ಯ ಬಂದ್ಬಿಟ್ಟಿದೆ. ಈಗ ತುಂಬ ಒಳ್ಳೆ 62 ವರ್ಷದಿಂದ ನೋಡಿದ್ದೀರಾ? ನೋಡಿದೀನಿ. 62 ವರ್ಷ 61 ಆಗ್ತದೆ. ಮದುವೆ 1 ವರ್ಷಕ್ಕೆ ಇಲ್ಲಿಗೆ ಬಂದು ಅಂತ ಆವಾಗ ನಮ್ಮ ಮಕ್ಕಳೆಲ್ಲ ಆದ್ಮೇಲೆ ಇಲ್ಲಿಗೆ ಬಂದು ಹೋಗಿ ಮಾಡ್ತಿದ್ದು. ಯಾವಾಗ ಬಸ್ ಇಲ್ಲ ಸೈಕಲಲ್ಲಿ ಮಕ್ಕಳು ಕೊಂಡೋಸ್ಕೊಂಡು ನಡ್ಕೊಂಡು ಬರೀವು. ಶುಕ್ರವಾರ ಮಂಗಳವಾರನೇ ಇಲ್ವೇ ಬಾಗಿಲು ತೆಗಿಯೋದು. ಹೌದಾ? ಬೇರೆ ದಿನ ತೆಗಿಯಲ್ವಾ? ಬೇಕು ಹೇಳಿ ತೆಗಿಸ್ಕೋಬೇಕು, ಹೇಳಿ ತೆಗಿಸ್ಕೋಬೇಕು, ಸೇವೆ ಮಾಡಿಸ್ಕೋಬೇಕು. ಆಮೇಲೆ ಎಲ್ಲರೂ ಅಮ್ಮ ಅಪ್ಪನೇ ಆಗ್ತಿದ್ದಂಗೆ ಎಲ್ಲಾ ಕರಿಗಳು ಆಗ್ತವೆ. ಅಂದ್ರೆ ನೀವು ನೋಡಿದಾಗ ದೇವ್ರಿ ಎಷ್ಟು ದೊಡ್ಡದಿತ್ತು? ಚಿಕ್ಕದಿತ್ತು ತುಂಬಾ. ಬರೀ ಬಂಡೆ ಬಂಡೆಲಿ ಬೆಳೀತಾ ಇತ್ತು. ಬೆಳ್ದಂಗೆ ಮುಖ ಮಾತ್ರ ಇತ್ತು ಅನ್ಸುತ್ತೆ. ಬೆಳ್ದಂಗೆ ಕಳಿಸ್ಕೊಂಡು ಬೀಳ್ತಾ ಇತ್ತು. ಬಂಡೆಲಿ ಇದು ಆಗಿರೋದು. ಎಕ್ಸ್ಟ್ರಾ ಪೀಸ್ಗಳು ಕೆಳಗಡೆ ಬೀಳ್ತಾ ಇತ್ತು ಅಂತೀರಾ? ಓಹೋ, ನೋಡಿದೀವಿ. ಹೌದಾ? ಇನ್ನೊಂದ್ಸಲ ಬರೋವಾಗ ಬಿದ್ದೋಗ್ಬಿಟ್ಟು ಮಾಂಗಲ್ಯ ಸರ ಎಲ್ಲ ಬಂದಿದೆ. ಜಡೆನೂ ಬಂದಿದೆ ಅಂತಾರಲ್ಲ? ಜಡೆ ಕೆಳಗಡೆ ನಾವು ಜಡೆ ನೋಡಿಲ್ಲ. ಡಂಬ್ರುಗ ಒಂದ್ ಕೈಲಿ, ಒಂದ್ ಕೈ ತ್ರಿಶೂಲ, ಒಂದ್ ಕೈ ಪಾನ್ ಬಟ್ಲು, ಒಂದ್ ಕೈ ಆಶೀರ್ವಾದ ತಾಯಿ. 4 ಭುಜಗಳಿದೆ, 4 ಕೈಗಳಿದೆ ತಾಯಿ. ಆಮೇಲೆ ನಾಟ್ಯ ಆಡ್ತಾರಲ್ಲ, ಭರತನಾಟ್ಯ, ಆ ತರ ಅಮ್ಮ ಸ್ವಂತ ಹಿಂಗೆ ಕೈ ಬಿಟ್ಕೊಂಡಿದಾರ, ನಿಂತ್ಕೊಂಡಿರೋದು. ನೆರಿಗೆಗಳೆಲ್ಲ ಬಂಡೆಲೆ. ಹೌದಾ? ಬಂಡೆಲೆ ನೆರಿಗೆನೂ ಬಂದಿರೋದು. ನಾನು ಗೊತ್ತಾಗ್ಲಿಲ್ಲ. ನೋಡಿ ಬೆಳಿಗ್ಗೆನೆ ಬಂದಿದ್ರೆ ಅದೆಲ್ಲ ನೋಡ್ಬೋದಿತ್ತು ಅನ್ಸುತ್ತೆ. ಯಾರ ದರ್ಶನ ತೆಗ್ದಿದಾರ? ಕೃಷ್ಣ ಅವ್ರ? ಹೌದಾ? ಹೌದಾ? ಅದಾಯ್ತು. ಆಮೇಲೆ ಎಲ್ಲರೂ ಕರೆಮಣಿ ಸರನು ಬಂಡೆಲೆ ಬಂದೈತಿ. ಹೌದಾ? ಎಷ್ಟು 20 ವರ್ಷಕ್ಕೊಂದ್ಸತಿ ಇದು ಉತ್ಸವ ಜಾತ್ರೆ ಆಗದ? 15 ವರ್ಷ 20 ವರ್ಷ ಅಪ್ನೆ ಆಗುತ್ತಲ್ಲ, ಅವಾಗ ಮಾತ್ರ ಜಾತ್ರೆ ಮಾಡ್ಬೇಕು. ಅಮ್ಮನವ್ರ ಅಪ್ನೆ ಕೇಳಿ ಜಾತ್ರೆ ಮಾಡ್ಬೇಕು. ಈ ತಾಯಿಗೆ ಕಾವಲು ಬಂದಮ್ಮ ಅಂತ ಯಾಕೆ ಹೆಸರು? ಕಾವಲು ಬಂದಮ್ಮ ಅಂದ್ರೆ ಕಾವಲಲ್ಲಿ ಒಣಗುಣಿದಾಳೆ ನೋಡ್ರಿ. ಇದು ಕಾವಲು ತಾನೆ ಅಲ್ಲ, ಕಾಡು. ಕಾಡಿಗೆ ಊರಾಚೆ ಇರೋದ್ರಿಂದ ಕಾವಲು ಕಾಯ್ತಾ ಇದ್ಲು ಅಂತ ಕಾವಲು ಬೆಳೆದಿದ್ದಾಳೆ. ಕಾವಲಲ್ಲಿ ಮೇಲೆ ಆಕಾರಾಗಿ ಮೇಲೆ ಆಕಾಶ ನೋಡ್ತಾಳೆ. ಕೆಳಗೆ ನೋಡಿದ್ರೆ ದೇಶಕ್ಕೆ ಇದಾಗುತ್ತೆ, ದೃಷ್ಟಿ ಶಾರ್ಪ್ ಇರುತ್ತೆ ಅಂತ. ದೃಷ್ಟಿ ಜಾಸ್ತಿ ಆಯ್ತು. ಹಂಗೆ ಇದೆಲ್ಲ ಅಮ್ಮನವ್ರದೆಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಆಕಾರ ಬಂದಿತ್ತು ಅಮ್ಮನಿಗೆ. ದೇವಸ್ಥಾನ ಪುಟ್ಟಿತ್ತು ಮೊದಲು. ದೇವಸ್ಥಾನ ಈಗ ಕಟ್ಟಿದಾರೆ. 10 ವರ್ಷ ಆಯ್ತು. ದೇವಸ್ಥಾನ ಏನು ಇರ್ಲಿಲ್ಲ ಇಲ್ಲಿ. ಹೌದಾ? ದೇವಸ್ಥಾನ ಎಷ್ಟೈತೆ ಅಷ್ಟೇ ಇದ್ದಿದ್ದು. ಗರ್ಭಗುಡಿ ಮಾತ್ರ ಇತ್ತಾ? ಕಟ್ಟಿಸುವಾಗ ಅದಕ್ಕೆಲ್ಲ ಇದನ್ನು ಮುಚ್ಚಿಬಿಟ್ಟು ಮಾಡಿ ಮುಚ್ಚಿ ತಾಯಿಗೆ ಪೂಜೆ ಪುನಸ್ಕಾರ ಏನೂ ಇಲ್ಲ. ದೇವಸ್ಥಾನ ಕಟ್ಟತಕ್ಕ ಸುಮಾರು 5-6 ವರ್ಷದ ಮೇಲೆ ಕಟ್ಟಿದ್ದಾರೆ. ಹೌದಾ? 5-6 ವರ್ಷ ಆಯ್ತು. 5-6 ವರ್ಷ ಅಷ್ಟೇನಾ? ಇಡೀ ಪೂಜೆ ಮಾಡಿ 10 ವರ್ಷಕ್ಕೆ ದೇವಸ್ಥಾನ ಆಗೈತಿ. ಹೌದಾ? ಲೇಟ್ ಆಯ್ತು. ಬೆಂಗಳೂರಲ್ಲಿ ಗಂಟೆ ಮನೆ ಕಟ್ಸಿರೋದು ಎಲ್ಲ ಸೇರಿ. ಆಮೇಲೆ ಬಾವಿ ಕೆಳಗಡೆ ಒಂದು ಬಾವಿ ಐತಿ. ಎಲ್ಲಿ? ಕೆಳಗಡೆ ಒಂದೈತಿ, ಗಂಗಮ್ಮನ ಬಾವಿ. ಬಾವಿಗೆ ಹೋಗಿ ಎಲ್ಲ ನೀರು
ನೀರು ಗಿರಿ ಎಲ್ಲ ಅಲ್ಲೇ ತರೋರು ಮಾಡೋರು. ಆಮೇಲೆ ತರಕ್ಕಾಗಲ್ಲ ಅಂತೇಳಿ ಅವ್ರ ಅಣ್ಣ ತಮ್ಮ ಅಲ್ಲಿ ತಗ್ಸಿದ್ರು ಬಾವಿ ತಗ್ಸಿದ್ರು. ಇಲ್ಲಿ ಅಣ್ಣ ತಗ್ಸಿದ್ರು. ಇಲ್ಲಿ ಅಣ್ಣ ತಗ್ಸಿದಕ್ಕೆ ನೀರೇ ಬರಲಿಲ್ಲ. 15 ಆಳು ತಗ್ಸಿದ್ರು ಬರಲಿಲ್ಲ ಮುಚ್ಚಾಗ್ಬಿಟ್ಟು. ಆಮೇಲೆ ಇವಾಗ ಬೋರ್ ತಗ್ಸಿದ್ರು. ಹೌದ್ರಾ? ಭಾರಿ ಸತ್ತಿದ್ದು. ನಡ್ಕೊಂಬಿಟ್ರೆ ಆಗುತ್ತೆ ಕೆಲಸ ಕಾರ್ಯ ಚೆನ್ನಾಗುತ್ತೆ. ಅವಾಗಿಂದಲೇ ನಡ್ಕೊಂಡಿರೋ ನಾವು ಮಾತ್ರ ಬರ್ತಾ ಇರಲಿಲ್ಲ. ಈಗ ಎಲ್ಲಾನು ಬರ್ತಾರೆ ನಮ್ಮ ಕಡೆ ಎಲ್ಲ ಬರ್ತಾರೆ. ಹೌದಾ? ಏನು ನಮ್ಮ ಸೊಸೆ ಅರ್ಕೆ ಮಾಡ್ಕೊಂಡಿದ್ದು ದೊಡ್ಡ ಎಡೆ ಸೇವೆ ಬೋತಲ್ ಸೇವೆ. ಹೌದಾ? ನಾವೊಂದ್ಸಲಿ ಮಾಡಿಸಿದ್ವು. ನಮ್ಮ ದೊಡ್ಡ ಮಗನ ಕೆಲಸ ಸಿಕ್ಕಿರ್ಲಿಲ್ಲ. 40 ವರ್ಷ ಮತ್ತೆ ಆವಾಗ ನಾವು ಮಾಡಿಸಿದ್ವು. ಇವಾಗ ಏನೋ ರಿಟೈರ್ಡ್ ಆಯ್ತಲ್ಲ, ಜನ ಕರೆದು ಮಾಡಿಸಿದ್ರೆ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ ಮಾಡಿ. ಅದೇ ಮತ್ತೆ ಆ ತಾಯಿ ಕೊಟ್ರೆ ನಾವ್ ಮಾಡಕ್ ಏನಂತೆ ಅಲ್ವಾ? ತಾಯಿ ನಾವು ಒಂದ್ ಮಾಡಿ ಅವ್ಳು 2 ಕೊಡ್ತಾಳೆ ತಾಯಿ. ಹೌದು, ಖಂಡಿತ ಹೌದಮ್ಮ. ಅದಂತೂ ನನಗಂತೂ ದೇವಿ ಮೇಲೆ ಭಾರಿ ಭಕ್ತಿ. ಇಲ್ದಿದ್ದೋಳು ಬಂದಿದ್ದೀನಿ ನೋಡ್ರಿ. ಪೂಜೆ ಪುನಸ್ಕಾರ ಎಷ್ಟು ಮಾಡ್ತೀವಿ ಅಷ್ಟೇ ಮಾಡ್ತೀವಿ. ಮನಸ್ಸಲ್ಲಿ ಯಾವಾಗ ಇರ್ತಾರೆ. ಅದೇ ಕಾವಲು ಬಂದಮ್ಮ ದೇವಿಯ ಕೃಪೆ ನಿಮ್ಮೆಲ್ರಿಗೂ ಆಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಸರ್ಲಾ.